ಶಾಪ ಯಾವತ್ಗೂ ನಿಲ್ಲಲ್ಲ ಅಂತ ಚಲುವೆಯ ಶಾಸ್ತ್ರಿಗಳು ಸಾಯ್ಬೇಕಾದ್ರೆ ಹೇಳಿದ್ರಲ್ವಾ ಅಜ್ಜಿ? ಏನು ಗಂಗಾ ಪ್ರಾಣ ತ್ಯಾಗ ಮಾಡಿರೋದ್ರಿಂದ ಶಾಪ ಹೋಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲೇ ತಪ್ಪು ನಡೆದಿರೋದು. ದಿವ್ಯ ಕೂಡ ಗಂಗಾ ತರ ಇದ್ದಾಳೆ ಅಲ್ವಾ, ಶಾಪ ದಿವ್ಯನ ಹಿಂಬಾಲಿಸಬಹುದು. ಆದ್ರೂ ಪೌಡ್ರು, ಇಷ್ಟು ತಲೆಮಾರುಗಳಿಂದ ಸೊಸೆಯಂದ್ರನ್ನ ಸಾಯಿಸ್ತಿರೋ ಶಾಪ ಸಡನ್ ಆಗಿ ಮನ್ಸ್ ಬದಲಾಯಿಸ್ಕೊಂಡು ಮಗಳನ್ ಸಾಯಿಸೋದ್ ಯಾಕೆ? ಸೊಸೆಯಂದ್ರನ್ನೇ ಕಂಟಿನ್ಯೂ ಮಾಡ್ಬೋದಲ್ವಾ? ಸೊಸೆಯಂದ್ರ ಸಾವು ನಿಲ್ಲಲ್ಲ ಅಂತ ಆ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ಗೊತ್ತಿದ್ದು ತಪ್ಪು ಮಾಡ್ತಿದೀವೇನೋ ಅನ್ನಿಸ್ತಿದೆ ಅಜ್ಜಿ. ಹಣೆ ಬರಹನ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಕಲ್ಪನಾ. ಇಲ್ಲ ಅಂದ್ರೆ ಗಂಗಾ ನಿತ್ಯ ಆಗಿರೋದು ಅಂದ್ರೇನು? ನಿತ್ಯನ ಮದ್ವೆ ಮಾಡ್ಬೇಕಾಗಿ ಜೈ ಗಂಗನ್ನ ಮದ್ವೆ ಆಗೋದು ಅಂದ್ರೇನು? ಅದು ಅವಳ ಕರ್ಮ. ಅವಳ ಸಾವು ಹಾಗೆ ಬರ್ದಿತ್ತು, ಹಾಗೆ ಸತ್ಲು. ಮತ್ ಇವಾಗ ಸಾವು ಯಾರಿಗೆ ಬರ್ದಿದ್ಯಪ್ಪ? ಈ ಕಡೆ ದಿವ್ಯಾಗ ಶಶಿಗ? ನಿತ್ಯ ಸಾಯ್ಬೇಕಾಗಿತ್ತು, ಗಂಗಾ ಸತ್ತೋದ್ಲು. ಒಳ್ಳೆತನಕ್ಕೇನೋ ಮರಣ, ಕೆಟ್ಟತನಕ್ಕೆ ಜೀವನ. ದೇವ್ರ ಯಾಕೆ ಇಂತ ಹಣೆ ಬರನ ಬರೀತಾನೆ ಅಜ್ಜಿ? ಎಲ್ಲ ದೇವ್ರ ಬರ್ದಿರೋ ಹಣೆ ಬರಹ ಅಲ್ಲ ಕಲ್ಪನಾ, ಮನುಷ್ಯರು ಮಾಡೋ ಕೆಲವು ತಪ್ಪುಗಳು ಕೂಡ ಇರುತ್ತೆ. ನಿತ್ಯ ಎಷ್ಟೇ ತಪ್ಪು ಮಾಡಿದ್ರು ಅವಳಿಗೆ ಸಾವು ಬರ್ಲಿಲ್ಲ. ಗಂಗಾ ಯಾವ ತಪ್ಪು ಮಾಡ್ಲಿಲ್ಲ ಅಂದ್ರೂ ಅವಳ ಸಾವು ನಿಲ್ಲಿಲ್ಲ. ಕೆಲವ್ರ ಜೀವನನೇ ಹಾಗೆ ಪೌಡ್ರು. ಅಯ್ಯೋ, ನಮ್ ಜೀವನದ ಪರಿಸ್ಥಿತಿ ಏನು? ಇದಕ್ ಮೊದ್ಲು ಸತ್ತ ಸೊಸಿ ಅಂದ್ರೆ ಹಾಗೆ, ಗಂಗಾ ಹಾಗೆ, ಶಶಿ ಕೂಡ ಶಾಪದಿಂದ ಸಾಯ್ಬೇಕಾ ಅಜ್ಜಿ? ಸಾವ್ನ ಹೇಗೂ ತಡಿಯಕ್ಕಾಗಲ್ಲ, ಕಡೆ ಪಕ್ಷ ಮದ್ವೆನಾದ್ರೂ ತಡಿಯಕ್ಕಾಗಲ್ವಾ? ಈ ಮದ್ವೆ ನಿಂತೋದ್ರೆ ಈ ವಂಶನೇ ನಿಂತೋದಾಗೆ ಕಲ್ಪನಾ. ವಾರಸ್ದಾರ ಇದ್ರೇನೆ ವಂಶನೂ ಬೆಳೆಯೋದು. ಈ ವಂಶಕ್ಕೆ ವಾರಸ್ದಾರ ಬರ್ಬೇಕು, ನಮ್ಗೇನೋ ಈ ಆಸ್ತಿ ಬೇಕು. ದಿವ್ಯಾ ಸತ್ರು, ಶಶಿ ಸತ್ರು, ನಮ್ಗೆ ಈ ಆಸ್ತಿ ಸಿಗೋದು ಗ್ಯಾರಂಟಿ. ಆ ಶಾಪನಾದ್ರೂ ಸಾಯುತ್ತೇನೋ, ಆದ್ರೆ ಆಸ್ತಿ ಮೇಲೆ ನಿನ್ನ ಆಸೆ ಮಾತ್ರ ಸತ್ತಿಲ್ಲ ಕಣೆ. ಏನ್ ಸರ್, ಅಜ್ಜಿ ಪ್ಲೇಟೇ ಉಲ್ಟಾ ಮಾಡ್ಬಿಟ್ರು. ದಿವ್ಯಾ ಮದ್ವೆಲಾದ್ ಲೋಪ ತೀರ್ಬೇಕು ಅಂದ್ರೆ ಈ ಮದ್ವೆ ಗ್ರ್ಯಾಂಡ್ ಆಗಿ ನಡಿಬೇಕು. ಸರ್, ಏಟ್ ಮೇಲೆ ಏಟ್ ಬೀಳ್ತಾ ಇದೆ ನಿಮ್ಗೆ. ನನಗೆ ಬಾಯಿ ಮುಚ್ಚು ಅಂದೆ ಅಲ್ವಾ? ಅಯ್ಯೋ, ಇವರು ನಮಗೆ ಆಸ್ತಿನ ಉಳಿಸೋ ತರ ಇಲ್ಲ ಚಂದ್ರಿಕಾ. ಹೌದು ಪೌಡ್ರು, ಚಾಣಕ್ಯ ದಿವ್ಯಾ ಕತ್ಗೆ ತಾಳಿ ಕಟ್ಟದಾಗೆ ಅಭಿ ಕೂಡ ಶಶಿ ಕತ್ಗೆ ಪಟ್ ಅಂತ ತಾಳಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ದಿವ್ಯಾ ಮದ್ವೆ ಆಗೋಯ್ತು ಅಂತ ಯಾರಿಗೂ ಹೇಳ್ಕೊಳಕ್ ಆಗ್ಲಿಲ್ಲ. ಕನಿಷ್ಠ ಈ ಮದ್ವೆನಾದ್ರೂ ಎಲ್ರಿಗೂ ಗೊತ್ತಾಗ್ಬೇಕು. ಅಜ್ಜಿ ಅವರೇ, ಇನ್ನು ನೀವು ಚೇತರಿಸ್ಕೊಳ್ಳೋದ್ ಕಷ್ಟನೇ ಸರ್. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಅಜ್ಜಿ ಅವ್ರೆ, ಮದ್ವೆ ಖರ್ಚು ಎಲ್ಲ ನಂದೆ. ನನ್ ತಂಗಿ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಇಲ್ಲಪ್ಪ, ನಮ್ಮ ಅಭಿ ಮದ್ವೆನ ನಾವೇ ಮಾಡ್ಬೇಕನ್ಕೊಂಡಿದೀವಿ. ಹೋಗ್ಲಿ, ಶಾಪಿಂಗ್ ಖರ್ಚಾದ್ರೂ ನಾನ್ ಮಾಡ್ತೀನಿ. ಅದನ್ ಹೇಗೋ ಹುಡುಗಿ ಕಡೆಯವರಾಗಿ ನೀವೇ ಖರ್ಚು ಮಾಡ್ಬೇಕಪ್ಪ. ಹೌದಾ? ಅಷ್ಟೇ ಅಲ್ವಾ? ಮತ್ತೆ ಮೊದ್ಲೇ ಯಾಕೆ ಹೇಳಿಲ್ಲ? ನೀವು ಗ್ಯಾಪ್ ಕೊಡ್ದೇನೆ ಬಿಸ್ಕೆಟ್ ಮೇಲೆ ಬಿಸ್ಕೆಟ್ ಹಾಕ್ತಿದ್ರೆ ನಾನೇನ್ ಮಾಡ್ಲಿ? ಈಗ ನೋಡಿ ಹೇಗ್ ಕವರ್ ಮಾಡ್ತೀನಿ ಅಂತ. ಓಕೆ ಅಜ್ಜಿ ಅವರೇ, ಶಾಪಿಂಗ್ ಖರ್ಚು ಎಲ್ಲ ನಂದೆ. ನಿಮ್ಗೆ ಹೊಸ ಬಟ್ಟೆ, ಅಮ್ಮಮ್ಮ ಅವ್ರಿಗೆ ರೇಷ್ಮೆ ಸೀರೆ, ನಮ್ ಬಾವಂಗೆ ಫುಲ್ ಸೂಟು, ಶಶಿಗೆ ಮದ್ವೆ ಸೀರೆ, ಮಂಗಳಸೂತ್ರ, ಇನ್ ನಮ್ ಶ್ರೀಮತಿ ದಿವ್ಯಾಗೆ ಕೇಳ್ದಷ್ಟು ಸೀರೆಗಳು, ಒಡವೆಗಳು. ಮಾಮೂಲಿ ಬಿಸ್ಕೆಟ್ಸ್ ವರ್ಕ್ ಆಗ್ತಿಲ್ಲ ಅಂತ ಗೋಲ್ಡ್ ಬಿಸ್ಕೆಟ್ಸ್ ಆಗ್ತಾ ಇದ್ದೀರಾ ಸರ್? ಆಲ್ರೆಡಿ ಅವಳು ನನ್ನ ಸಾಯಿಸ್ತಾ ಇದ್ದಾಳೆ. ನೀನಿನ್ನು ಪೋಸ್ಟ್ ಮಾರ್ಟಮ್ ಮಾಡ್ಬೇಡ. ಎಲ್ರಿಗೂ ಹೇಳ್ದೆ, ಮತ್ ನಮ್ಗೇನು ಇಲ್ವೇನಪ್ಪ? ಅಯ್ಯೋ, ಎಂತ ಮಾತು, ನಿಮ್ಗೆ ಯಾಕಿಲ್ಲ? ಏನ್ ಕೊಡ್ತೀಯಪ್ಪ? ನಿಮ್ಮಿಷ್ಟ, ಏನ್ ಬೇಕಾದ್ರೂ. ನೀವ್ ಆವೇಶದಲ್ಲಿ ಅವ್ರಿಗೆ ಮಾತು ಕೊಟ್ರೆ ಅವ್ರು ನಿಮ್ಮನ್ನ ಪೂರ್ತಿ ಖಾಲಿ ಮಾಡ್ತಾರೆ. ಏನೇ ಆದ್ರೂ ನನ್ನ ತಂಗಿ ಭಾವನವ್ರ ಮದ್ವೆ, ಅಜ್ಜಿ ಅಮ್ಮಮ್ಮ, ಮುಖ್ಯವಾಗಿ ನನಗ್ ಮುಖ್ಯ ಇರೋ ಶ್ರೀಮತಿ, ನನ್ ಪ್ರೀತಿಯ ಶ್ರೀಮತಿ, ನಮ್ಮನೆ ಸೊಸೆ ದಿವ್ಯಾ ಕೇಳ್ಕೊಂಡಂಗೆ ಗ್ರ್ಯಾಂಡ್ ಆಗಿ, ತುಂಬಾ ಅದ್ದೂರಿಯಾಗಿ ಕಲ್ಯಾಣ ವೈಭೋಗ ನಡಿಬೇಕು. ನಾನ್ ನಿಂತು ನಡೆಸ್ತೀನಿ. ಯಾಕೆ ಅಂದ್ರೆ ನಿಮ್ ಸಂತೋಷನೇ ನನ್ ಸಂತೋಷ. ಎಲ್ಲದಕ್ಕಿಂತ ಮುಖ್ಯ ನನ್ನ ಹೆಂಡತಿ ದಿವ್ಯಾ ಆನಂದನೇ ನನ್ನ ಆನಂದ.
ಮಾಘ ಶುದ್ಧ ದಶಮಿ ದಿನ ಮುಕ್ಕೋಟಿ ದೇವತೆಗಳು ಆ ಪವಿತ್ರ ನದಿ ಜಲದಲ್ಲಿ ಪ್ರವೇಶಿಸುತ್ತಾರೆ. ತೀರದಲ್ಲಿ ನೆಲೆಸಿರೋ ದೇವರ ಮೂಲ ಶಿಲೆಗೆ ತಮ್ಮ ದಿವ್ಯ ಶಕ್ತಿಯನ್ನು ಅಲಂಕರಿಸುತ್ತಾರೆ. ಆ ಸಮಯದಲ್ಲಿ ಅವಳನ್ನ ಆ ಪವಿತ್ರ ನದಿಯ ಜಲದಲ್ಲಿ ಮಂಗಳ ಸ್ನಾನವನ್ನ ಮಾಡಿಸಿ ನದಿ ತೀರದಲ್ಲಿ ಪೂಜೆನ ನಡೆಸಿ ಆ ಯಜ್ಞ ಫಲಗಳನ್ನ ಮೂಲ ದೇವರಿಗೆ ಸಮರ್ಪಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅವಳಿಗೆ ವರಪ್ರಸಾದವಾಗಿ ಸಿಕ್ಕಿ ಅವಳ ಶಾಪ ವಿಮೋಚನೆಯಾಗೋ ಅವಕಾಶ ಇದೆ. ಆದರೆ ಪೂರ್ತಿಯಾಗಿ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಆಗ್ಲಿ ಸ್ವಾಮಿ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಒಂದೊಳ್ಳೆ ಪರಿಹಾರ ತೋರಿಸಿದ್ರಿ ಸ್ವಾಮಿ. ಆ ವಂಶ ನಿಮಗೆ ಜನ್ಮ ಜನ್ಮಕ್ಕೂ ಋಣವಾಗಿರುತ್ತೆ. ಇಲ್ಲ ಶಾಸ್ತ್ರಿಗಳೇ, ಆ ಪೂಜೆನ ಮಾಡಿಸೋವರೆಗೂ ಅವಳನ್ನ ಅನುಕ್ಷಣ ಸಾವು ಹಿಂಬಾಲಿಸ್ತಾನೇ ಇರುತ್ತೆ. ದಿನಾಲು ಗಂಡಾಂತರ 100 ವರ್ಷ ಆಯಸ್ಸಿನ ಹಾಗೆ ಅವಳು ಪ್ರತಿ ಕ್ಷಣ ಮೃತ್ಯು ಜೊತೆ ಹೋರಾಡಲೇಬೇಕು. ಮೃತ್ಯುವಿನ ದಾರಿಲಿ ಅವಳ ಜೀವನ ಪ್ರಯಾಣ ಸಾಗ್ತಾ ಇರುತ್ತೆ.